ಇಮ್ಯಾಜಿನ್ ಮಾಡಿ, ರಾಂಗ್ ಏರ್ವೇ ಡಿಸಿಷನ್ ತಗೊಂಡಿದ್ದೀರಾ, 30 ಸೆಕೆಂಡ್ಸ್ ಡಿಲೇ ಆಗಿದೆ, ಪೇಷಂಟ್ ಸ್ಯಾಚುರೇಷನ್ ಡ್ರಾಪ್ ಆಗೋಗ್ತೈತೆ, ಬ್ರೈನ್ ಡ್ಯಾಮೇಜ್ ಆರ್ ಡೆತ್. ಇದು ಮೂವಿ ಸೀನ್ ಅಲ್ಲ, OT, ICU ಎಮರ್ಜೆನ್ಸಿಯಲ್ಲಿ ಡೈಲಿ ರಿಯಾಲಿಟಿ. ಹಾಯ್ ಫ್ರೆಂಡ್ಸ್, ಸಲ್ಮಾನ್ ಇಲ್ಲಿ. ನಾಲೆಡ್ಜ್ನ ಸಿಂಪಲ್ ಆಗಿ ಅಂಡ್ ಡೀಪ್ ಆಗಿ ನಿಮ್ಮ ಮುಂದೆಗೆ ತರ್ತೀನಿ. ಲೆಟ್ಸ್ ಬಿಗಿನ್. ಇವತ್ತು ನಾನು ಏರ್ವೇ ಮ್ಯಾನೇಜ್ಮೆಂಟ್ ಬೇಸಿಕ್ ಇಂದ ಅಡ್ವಾನ್ಸ್ ವರ್ಗೂ OT, ICU ಮತ್ತು ಎಮರ್ಜೆನ್ಸಿ ಪರ್ಸ್ಪೆಕ್ಟಿವ್ ನಲ್ಲಿ ರಿಯಲ್ ಡಿಸಿಷನ್ ಮೇಕಿಂಗ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಟೆಕ್ಸ್ಟ್ ಬುಕ್ ಅಲ್ಲ, ಸ್ಲೈಡ್ಸ್ ಅಲ್ಲ, OT ರಿಯಾಲಿಟಿ. ಫಸ್ಟ್ ಸ್ಟಾಪ್, ಏರ್ವೇ ಅಂದ್ರೆ ಏನು? ಏರ್ವೇ ಅಂದ್ರೆ ನೋಸ್ ಆರ್ ಮೌತ್ ಟು ಫ್ಯಾರಿಂಕ್ಸ್, ದೆನ್ ಟು ಲ್ಯಾರಿಂಕ್ಸ್, ದೆನ್ ಟು ಟ್ರೇಕಿಯಾ, ದೆನ್ ಟು ಲಂಗ್ಸ್ಗೆ ಏರ್ ಹೋಗುವ ಪಾತ್ವೆ. ಸಿಂಪಲ್ ಮೀನಿಂಗ್, ಏರ್ ಹೋಗ್ಬೇಕು, ಅದಕ್ಕೆ ರಸ್ತೆ ಓಪನ್ ಆಗ್ಬೇಕು. ಏರ್ವೇ ಬ್ಲಾಕ್ ಆದ್ರೆ ಪೇಷಂಟ್ ವಿಲ್ ನಾಟ್ ಸರ್ವೈವ್. ನಾವು ಏರ್ವೇ ಹೈರಾರ್ಕಿ ಥಿಂಕಿಂಗ್, ದ ಮೋಸ್ಟ್ ಮಿಸ್ಡ್ ಪಾರ್ಟ್. ಇದು ಇಂಪಾರ್ಟೆಂಟು. ಏರ್ವೇ ಅಲ್ಲಿ ಹೈರಾರ್ಕಿ ಇದೆ, ಸ್ಟೆಪ್ ಬೈ ಸ್ಟೆಪ್ ಥಿಂಕಿಂಗ್. ಜಂಪ್ ಮಾಡಬೇಡಿ, ಈಗೋನಲ್ಲಿ ಡಿಸಿಷನ್ ತಗೋಬೇಡಿ. ಇದಕ್ಕೆ ಸೀಕ್ವೆನ್ಸ್ ಇದೆ. ಫಸ್ಟ್ ಪೊಸಿಷನಿಂಗ್, then basic airway, then BVM, then supraglottic airway, then endotracheal intubation, then surgical airway. Wrong order leads to disaster. ಈಗ ಫಸ್ಟ್ ಪೊಸಿಷನಿಂಗ್. ಫಸ್ಟ್ ಆಲ್ವೇಸ್ ಹೆಡ್ ಟಿಲ್ಟ್, ಚಿನ್ ಲಿಫ್ಟ್, ಜಾ ಥ್ರಸ್ಟ್. ಇದು ಸಿಂಪಲ್ ಅನ್ಸ್ತದೆ, ಬಟ್ ಲೈಫ್ ಸೇವರ್. ನಿಮ್ಗೆ ಗೊತ್ತಾ, ಮೆನಿ ಏರ್ವೇ ಫೇಲ್ಯೂರ್ಸ್ ಅಕರ್ ಬಿಫೋರ್ ಡಿವೈಸ್ ಯೂಸೇಜ್. Now, basic airway devices, OPA. OPA ಅಂದ್ರೆ ಓರೋಫ್ಯಾರಿಂಜಿಯಲ್ ಏರ್ವೇ. ಸಿಂಪಲ್ ಮೀನಿಂಗ್, ಬಾಯಿಯಲ್ಲಿ ನಾಲ್ಗೆ ಹಿಂದೆ ಹೋಗಿ ಏರ್ವೇನ ಬ್ಲಾಕ್ ಆಗದೆ ಹೋಲ್ಡ್ ಮಾಡುವ ಪ್ಲಾಸ್ಟಿಕ್ ಡಿವೈಸ್. ಇದು ಕಾನ್ಶಿಯಸ್ ಪೇಷಂಟ್ಸ್ಗೆ ಯೂಸ್ ಮಾಡಬೇಡಿ. ಗ್ಯಾಗ್ ರಿಫ್ಲೆಕ್ಸ್ ಇದೆ ಅಂದ್ರೂ ಯೂಸ್ ಮಾಡಬೇಡಿ, ವಿಲ್ ಲೀಡ್ಸ್ ಟು ಡೇಂಜರ್. NPA ಅಂದ್ರೆ ನ್ಯಾಸೋಫ್ಯಾರಿಂಜಿಯಲ್ ಏರ್ವೇ. ಸಿಂಪಲ್ ಮೀನಿಂಗ್, ನೋಸ್ ಇಂದ ಥ್ರೋಟ್ ವರ್ಗೆ ಏರ್ ರಾಸ್ತಾ ಮೇಂಟೈನ್ ಮಾಡೋದು. ಬೆಟರ್ ಫಾರ್ ಸೆಮಿ ಕಾನ್ಶಿಯಸ್ ಪೇಷಂಟ್ಸ್. ನಾವ್ BVM, ಬ್ಯಾಗ್ ವ್ಯಾಲ್ವ್ ಮಾಸ್ಕ್, ಅನದರ್ ನೇಮ್ ಅಂಬು ಬ್ಯಾಗ್. ಇದು ಮೋಸ್ಟ್ ಡೇಂಜರಸ್ ವೆನ್ ಮಿಸ್ಯೂಸ್ಡ್. BVM ಅಂದ್ರೆ ಹ್ಯಾಂಡ್ ಇಂದ ಲಂಗ್ಸ್ಗೆ ಏರ್ ಪುಷ್ ಮಾಡುವ ಬ್ಯಾಗ್ ಸಿಸ್ಟಮ್. ಇದು ಸಿಂಪಲ್? ನೋ. ಕಾಮನ್ BVM ಮಿಸ್ಟೇಕ್ಸ್: ಪೂರ್ ಮಾಸ್ಕ್ ಸೀಲ್, ಟೂ ಫಾಸ್ಟ್ ವೆಂಟಿಲೇಷನ್, ಸ್ಟಮಕ್ ಇನ್ಫ್ಲೇಟ್ ಆಗೋದು, ಆಕ್ಸಿಜನ್ ಕನೆಕ್ಟ್ ಮಾಡದೇ ಇರೋದು. ರಿಸಲ್ಟ್ ಆಸ್ಪಿರೇಷನ್, ಡಿಸ್ಯಾಚುರೇಷನ್, ಕಾರ್ಡಿಯಾಕ್ ಅರೆಸ್ಟ್. ರಿಮೆಂಬರ್, ಪೂರ್ BVM ಸ್ಕಿಲ್ kills faster than failed intubation. Now, supraglottic airway, SGA. ಎಕ್ಸಾಂಪಲ್ LMA ಅಂದ್ರೆ ಲ್ಯಾರಿಂಜಿಯಲ್ ಮಾಸ್ಕ್ ಏರ್ವೇ. ಸಿಂಪಲ್ ಮೀನಿಂಗ್, ಥ್ರೋಟ್ ಓಪನಿಂಗ್ ಮೇಲೆ ಫಿಕ್ಸ್ ಆಗಿ ಏರ್ ಪಾಸ್ ಮಾಡೋದು. ವೆನ್ ನಾಟ್ ಟು ಯೂಸ್ LMA, ಸ್ಟಮಕ್ ಫುಲ್ ಇರುವಾಗ, ಹೈ ಆಸ್ಪಿರೇಷನ್ ರಿಸ್ಕ್ ಇರುವಾಗ LMA ಇಸ್ ಲೆಸ್ ಎಫೆಕ್ಟಿವ್ ಇನ್ ಪೂರ್ ಕಾಂಪ್ಲಿಯನ್ಸ್. ರಾಂಗ್ ಚಾಯ್ಸ್ ಮೀನ್ಸ್ ಸೈಲೆಂಟ್ ಕಿಲ್ಲರ್. ನಾವು ಎಂಡೋಟ್ರೇಕಿಯಲ್ ಇಂಟ್ಯುಬೇಷನ್. ಇದು ಅಡ್ವಾನ್ಸ್ಡ್ ಬಟ್ ನಾಟ್ ಫಸ್ಟ್ ಚಾಯ್ಸ್. ಇಂಟ್ಯುಬೇಷನ್ ಅಂದ್ರೆ ಟ್ಯೂಬ್ ನ ಟ್ರೇಕಿಯಾನಲ್ಲಿ ಡೈರೆಕ್ಟ್ ಇನ್ಸರ್ಟ್ ಮಾಡೋದು. ಸಿಂಪಲ್ ಮೀನಿಂಗ್, ಡೈರೆಕ್ಟ್ ಏರ್ವೇ ಕಂಟ್ರೋಲ್. ಬಟ್ ಮೋಸ್ಟ್ ಮಿಸ್ಡ್ ಟ್ರೂತ್, ಎಲ್ಲಾ ಪೇಷಂಟ್ಸ್ಗೆ ಇಂಟ್ಯುಬೇಷನ್ ಬೇಕು ಅಂತ ಇಲ್ಲ. ವೆನ್ ನಾಟ್ ಟು ಇಂಟ್ಯುಬೇಟ್, ಡಿಫಿಕಲ್ಟ್ ಏರ್ವೇ ವಿತೌಟ್ ಬ್ಯಾಕಪ್, ನೋ ಡ್ರಗ್ಸ್, ನೋ ಮಾನಿಟರಿಂಗ್, ನೋ ಸ್ಕಿಲ್ಡ್ ಹ್ಯಾಂಡ್ಸ್ ಅರೌಂಡ್. ಲಿಸನ್, decision making is greater than acting like a hero. Now, paramedical role versus doctor role. Reality check. Paramedical staff role ಏನು? Prepare equipment, anticipate failure, monitor continuously, speak up early. Tube insert ಮಾಡೋದು ಈಗೋ ಅಲ್ಲ. Silence is not professionalism. OT ಅಲ್ಲಿ ಗುಡ್ ಅಸಿಸ್ಟೆಂಟ್ ಅಂದ್ರೆ ಲೈಫ್ ಸೇವರ್. ಈಗ OT ವರ್ಸಸ್ ICU ವರ್ಸಸ್ ಎಮರ್ಜೆನ್ಸಿ ಏರ್ವೇ ಡಿಫರೆನ್ಸಸ್. OT ನಲ್ಲಿ ಏರ್ವೇ ಪ್ಲಾನ್ಡ್ ಇರುತ್ತೆ, ಫಾಸ್ಟಿಂಗ್ ಪೇಷಂಟ್ಸ್ಗೆ ಮಾಡ್ತಾರೆ. ಇಲ್ಲಿ ಎನ್ವಿರಾನ್ಮೆಂಟ್ ಕಂಟ್ರೋಲ್ಡ್ ಇರುತ್ತೆ. ICU ನಲ್ಲಿ ಎಡೆಮಟೋಸ್ ಏರ್ವೇ, ಲಾಂಗ್ ಟರ್ಮ್ ವೆಂಟಿಲೇಷನ್, ಹೈ ಫೇಲ್ಯೂರ್ ಚಾನ್ಸಸ್.
ಎಮರ್ಜೆನ್ಸಿನಲ್ಲಿ ಅನ್ನೋನ್ ಹಿಸ್ಟ್ರಿ, ಸ್ಟಮಕ್ ಫುಲ್ ಇರಬಹುದು, ಎರರ್ಸ್ ಮಾಡಕ್ಕೆ ಮಾರ್ಜಿನ್ ಇರಲ್ಲ, ಸೇಮ್ ಡಿವೈಸು ಬಟ್ ಡಿಫ್ರೆಂಟ್ ಥಿಂಕಿಂಗ್. ನಾವು ಬಿಗಿನರ್ಸ್ ಮಿಸ್ಟೇಕ್, ಸೀನಿಯರ್ಸ್ ಡೋಂಟ್ ಟೆಲ್ ಯು, ಆಲ್ರೆಡಿ ಚೆಕ್ ಆಗಿದೆ ಅಂತ ಅಸ್ಯೂಮ್ ಮಾಡೋದು. ಏರ್ವೇ ಅಲ್ಲಿ ಅಸ್ಯೂಮ್ ಮಾಡಬೇಡಿ, ವೆರಿಫೈ ಮಾಡಿ. ಇಟಿಟ್ಯೂಬ್ ಪೊಸಿಷನ್, ಚೆಸ್ಟ್ ರೈಸು, ಕ್ಯಾಪ್ನೋಗ್ರಫಿ, ಒಂದು ಸಿಗ್ನೇಚರ್ ರೂಲ್, ನೆವರ್ ಅಸ್ಯೂಮ್, ಆಲ್ವೇಸ್ ವೆರಿಫೈ. ಓಕೆ, ನಾವು ಇಫ್ ದಿಸ್ ಸಿಸ್ಟಮ್ ಫೇಲ್ಸ್, ವಾಟ್ಸ್ ನೆಕ್ಸ್ಟ್? ಸಿಸ್ಟಮ್ ಥಿಂಕಿಂಗ್. OPA ಫೇಲ್ ಆದ್ರೆ BVM, BVM ಫೇಲ್ ಆದ್ರೆ LMA, LMA ಫೇಲ್ ಆದ್ರೆ ಇಂಟ್ಯೂಬೇಷನ್ ಫೇಲ್ ಆದ್ರೆ ಸರ್ಜಿಕಲ್ ಏರ್ವೇ ಲೈಕ್ ಟ್ರೆಕ್ಯಾಸ್ಟಮಿ. ಫ್ರೀಸ್ ಆಗಿ ಹೋಗ್ಬೇಡಿ, ಸಿಸ್ಟಮ್ ಫಾಲೋ ಮಾಡ್ರಿ. ಈಗ ಸಮ್ಮರಿ, ಏರ್ವೇ ಮ್ಯಾನೇಜ್ಮೆಂಟ್ ಅಂದ್ರೆ ಡಿವೈಸಸ್ ಅಲ್ಲ. ಏರ್ವೇ ಮ್ಯಾನೇಜ್ಮೆಂಟ್ ಮೀನ್ಸ್ ಡಿಸಿಷನ್ ಮೇಕಿಂಗ್. ರಾಂಗ್ ಚಾಯ್ಸ್ ಲೀಡ್ಸ್ ಟು ಪೇಷಂಟ್ ಕ್ರಾಶ್, ರೈಟ್ ಸೀಕ್ವೆನ್ಸ್ ಸೇವ್ಸ್ ಪೇಷಂಟ್ಸ್ ಲೈಫ್. ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇದು ಇಲ್ಲ, ಇದು ಎಕ್ಸ್ಪೀರಿಯನ್ಸ್ ಇಂದ ಬರುತ್ತೆ. ಫ್ರೆಂಡ್ಸ್, ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಇನ್ಫಾರ್ಮೇಶನ್ ಇನ್ನೊಬ್ಬರಿಗೆ ಉಪಯೋಗವಾಗುತ್ತಂತ ಅನ್ಸಿದ್ರೆ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಫ್ರೆಂಡ್ಸ್. ಕಲಿಕೆಯನ್ನ ಸಿಂಪಲ್ ಆಗಿ ಅಂಡ್ ಡೀಪ್ ಆಗಿ ಮುಂದುವರಿಸಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸಿಗೋಣ. ರಿಮೆಂಬರ್, ನೆವರ್ ಅಸ್ಯೂಮ್, ಆಲ್ವೇಸ್ ವೆರಿಫೈ.